ಎಲ್ರಿಗೂ ನಮಸ್ಕಾರ. ನ್ಯೂ ಡೆಲ್ಲಿಯ ಇಂಡಿಯಾ ಗೇಟ್ ಇದು. ಪ್ರತಿಯೊಬ್ಬ ಭಾರತೀಯರಿಗೂ ಇನ್ಸ್ಪಿರೇಷನಲ್ ಪ್ಲೇಸ್. ಲಕ್ಷಾಂತರ ಜನ ಪ್ರತಿದಿನ ಇಲ್ಲಿಗೆ ಬಂದೋಗ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಇದೇ ಸ್ಥಳದಲ್ಲಿ ಹೊಸ ಬೆಳಕು ಚಿತ್ರದ ಹಾಡೊಂದನ್ನು ಚಿತ್ರೀಕರಿಸಿದ್ದಾರೆ. ಅದೊಂದು ಮರೆಯಲಾರದ ನೆನಪು. ಇಲ್ಲಿ ಬರೋದೇ ಒಂದು ಖುಷಿ ಮತ್ತು ಸ್ಫೂರ್ತಿ. ಗೆಳೆಯರೇ, ಜೀವನ ಅನ್ನೋದು ಒಂದು ಪ್ರಯಾಣ. ಈ ಪ್ರಯಾಣದಲ್ಲಿ ನಾವು ನಮ್ಮ ಕುಟುಂಬದಲ್ಲಿ ತಂದೆ, ತಾಯಿ, ಅಣ್ಣ, ತಮ್ಮ, ಬಂಧು ಬಾಂಧವರು, ಗೆಳೆಯರು, ಕಚೇರಿಯ ಸಿಬ್ಬಂದಿ ಎಲ್ಲರ ಜೊತೆ ಜೀವನದ ಪ್ರಯಾಣ ಸಾಗ್ತಾ ಇರುತ್ತೆ. ಎಲ್ಲ ದಿನಗಳು ಸಹ ಖುಷಿಯಾಗಿ ಒಳ್ಳೆಯದೇ ಆಗುತ್ತೆ ಅಂತ ಏನಿಲ್ಲ. ಕೆಲವೊಮ್ಮೆ ನಮ್ಮಗಳ ಮಧ್ಯೆ ವಿರಸ, ಭಿನ್ನಾಭಿಪ್ರಾಯ, ಜಗಳ, ಒಬ್ಬರನ್ನೊಬ್ಬರು ಅಪಾರ್ಥ ಮಾಡಿಕೊಂಡು ಮನಸ್ಸಿಗೆ ನೋವುಂಟಾಗುವುದು, ಸಂಬಂಧಗಳು ಸಮಸ್ಯೆಗಳು ಬರ್ತಾನೆ ಇರ್ತವೆ. ಇಂತಹ ಸನ್ನಿವೇಶಗಳನ್ನು ಹೇಗೆ ನಿಭಾಯಿಸೋದು ಎಂಬುದೇ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ. ಸೂರ್ಯ ಪ್ರತಿದಿನ ಉದಯಿಸ್ತಾನೆ, ಮುಳುಗ್ತಾನೆ. ಹಾಗೆಯೇ ಇಂದು ನಡೆದ ಕಹಿ ಘಟನೆಗಳನ್ನು ನಾವು ಇದ್ದಿಗೆ ಮರೆಯಬೇಕು. ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ನಾವು ಕ್ಷಮೆ ಕೇಳ್ಕೋಬೇಕು. ಬೇರೆಯವರು ತಪ್ಪು ಮಾಡಿದರೆ ನಾವು ಮನಸಾರೆ ಕ್ಷಮಿಸಿಬಿಡಬೇಕು. ಎಲ್ಲವನ್ನ ಇವತ್ತಿಗೆ ಸೂರ್ಯ ಮುಳುಗ್ತಾನಲ್ಲ, ಆ ಸಮಯಕ್ಕೆ ಎಲ್ಲವನ್ನ ನಾವು ಮುಗಿಸಿ ಬಿಡಬೇಕು. ಮತ್ತು ಬೆಳಗ್ಗೆ ಸೂರ್ಯ ಫ್ರೆಶ್ ಆಗಿ ಹುಟ್ಟುತ್ತಾನೆ. ನಾವು ಸಹ ನಿನ್ನೆ ಏನೋ ನಡೆದೋಯ್ತು, ಆ ಸಮಯ ಸರಲಿಲ್ಲ, ಅದನ್ನೆಲ್ಲ ನಾವು ಮರೆತುಬಿಟ್ಟು ಏನೂ ಆಗೇ ಇಲ್ಲ ಅನ್ನೋ ಥರ ಮತ್ತು ಪ್ರತಿದಿನ ಅದೇ ಥರ ಪ್ರೀತಿ, ವಿಶ್ವಾಸ, ಅನುರಾಗದೊಂದಿಗೆ ಹಳೆಯದನ್ನು ಮರೆತು ಹೊಸದಾಗಿ ಫ್ರೆಶ್ ಆಗಿ ಬದುಕೋದನ್ನ ಕಲಿಬೇಕು. ಇದನ್ನು ಹೊಸ ಬೆಳಕು ಅಂತಾರೆ. ಆಗ ಎಲ್ಲೆಡೆ ಮನಸ್ಸಿಗೆ ಸಂತೋಷ ಸಿಗುತ್ತೆ, ಜೀವನ ಸುಂದರವಾಗಿರುತ್ತೆ. ಯಾರು ಹೆಚ್ಚು ಖುಷಿಯಾಗಿ ಜೀವನ ಮಾಡ್ತಾರೋ ಅವರು ಬಹಳ ವರ್ಷಗಳು ಬದುಕ್ತಾರಂತೆ. ಹಾಗೆಯೇ ವಯಸ್ಸಾಗದ ಶರೀರ, ಮುಪ್ಪಾಗದ ಮನಸ್ಸು ನಮಗೆ ಬರುತ್ತಂತೆ. ಸುಮ್ಮನೆ ಯಾರಿಗೂ ಬುದ್ಧಿ ಹೇಳೋಕ್ಕೆ ಹೋಗಬೇಡಿ. ಈಗಿನ ಕಾಲ ಜನರಿಗೆ ಬುದ್ಧಿ ಹೇಳಿದ್ರೆ ಅವರು ಸಿಟ್ಟು ಮಾಡ್ಕೊಳ್ತಾರೆ, ನಮ್ಮ ಜೊತೆ ಮಾತಾಡೋದನ್ನೇ ಬಿಟ್ಬಿಡ್ತಾರೆ. ಇದೆಲ್ಲ ನಮಗೆ ಬೇಕೇ? ಎಲ್ಲರ ಜೀವನ ಸುಖಮಯವಾಗಿರಲಿ. ಈ ಒಂದು ಪ್ರಯಾಣದಲ್ಲಿ ಇಷ್ಟನ್ನು ನಾವು ಕಲ್ತ್ಕೊಂಡ್ರೆ ಸಾಕು, ಸಂತೋಷವಾಗಿರ್ಬೋದು ಅಂತ ಹೇಳ್ತಾ ತಮ್ಗೆಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಈ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಈ ವಿಷಯ ಎಲ್ರಿಗೂ ಗೊತ್ತಾಗಲಿ.